ಬಂದ್ರೆ ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದ್ಯಾ ಕಡಾಯಿಸ್ಬೇಡ. ಇವತ್ತು ಬರ್ತದೆ ನಾಳೆ ಹೋಗ್ತದೆ, ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗ. ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಏನ್ರಿ ಇದು ಗಿಲ್ಲಿ ಕ್ರೇಜ್. ಒಬ್ಬ ಬಿಗ್ ಬಾಸ್ ಸ್ಪರ್ಧೆಗೆ ಈ ಮಟ್ಟಿನ ಕ್ರೇಜ್ ಕರ್ನಾಟಕದಲ್ಲಿ ಇಲ್ಲಿ ತನಕ ಯಾರು ಕೂಡ ನೋಡಿಲ್ಲ. ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಬ್ಬಬ್ಬಾ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಗಿಲ್ಲಿಯದ್ದೇ ಸೌಂಡು. ಗಿಲ್ಲಿಗಾಗಿ ಮಕ್ಕಳಿಂದ ಹಿಡಿದು ಅಜ್ಜಿ ತನಕ, ಟೀ ಮಾರರಿಂದ ಹಿಡಿದು ರಾಜಕಾರಣಿಗಳ ತನಕ, ರೈತರಿಂದ ಹಿಡಿದು ಸೈನಿಕರ ತನಕ ಓಟ್ ಕೇಳ್ತಾ ಇದ್ದಾರೆ. ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಫೋಟೋವನ್ನ ಟ್ಯಾಟೋ ಹಾಕಿಸಿಕೊಂಡಿದ್ದು ಇತಿಹಾಸದಲ್ಲೇ ಇದೇ ಮೊದಲು ಅನಿಸುತ್ತೆ. ಗಿಲ್ಲಿ ಗೆದ್ದಾಯ್ತು ಬಿಡ್ರಿ. ಗಿಲ್ಲಿ ಎದುರಾಳಿ ಕಡೆಯವರು ಎಷ್ಟೇ ಪೇಜ್ ಕ್ರಿಯೇಟ್ ಮಾಡಿ ಗಿಲ್ಲಿ ಬಗ್ಗೆ ಎಷ್ಟೇ ಫೇಕ್ ಆಗಿ ಕಮೆಂಟ್ ಮಾಡಿಸಿದ್ರು ಅವರ ಆಟ ನಡೆಯಲ್ಲ. ಯಾರಾದರೂ ಗಿಲ್ಲಿ ವಿರುದ್ಧ ಪೋಸ್ಟ್ ಹಾಕಿದರೆ ಅದ್ರ ಕೆಳಗೆ ನೀವು ಹೋಗಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದರೆ ಸಾಕು, ನಿಮ್ಗಲ್ಲಿ ಬರೀ ಗಿಲ್ಲಿ ಗಿಲ್ಲಿ ಅನ್ನೋ ಹೆಸರು ಬಿಟ್ಟರೆ ಬೇರೆ ಯಾವ ಹೆಸರು ಕಾಣಲ್ಲ. ಬೇರೆ ಸ್ಪರ್ಧಿಗಳ ಹೆಸರು ಕೂಡ ಅಲ್ಲಿರಲ್ಲ. ಪೋಸ್ಟ್ ಪರ ಇದ್ದವ್ರ ಬಗ್ಗೆನೂ ಒಂದೇ ಒಂದು ಕಮೆಂಟ್ ಕೂಡ ಅಲ್ಲಿ ಇರಲ್ಲ. ಅಬ್ಬಬ್ಬ, ಅದೇನು ಹವಾಗುರು. ಮಂಡ್ಯ ಗಿಲ್ಲಿ ಗೆದ್ರೆ ಇಂಡಿಯಾದಲ್ಲಿ ಹೆಸರು ಮಾಡೋದಂತೂ ಪಕ್ಕ. ಗಿಲ್ಲಿ ಇಟ್ಟಿರೋ ಹಾವಳಿ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಗಿಲ್ಲಿ ಗಿಲ್ಲಿ ಗಿಲ್ಲಿ, ಮಂಡ್ಯದ ಗಿಲ್ಲಿ ಸೌಂಡ್ ಇಡೀ ಇಂಡಿಯಾದ ತುಂಬೆಲ್ಲ ಕೇಳಿ ಬರ್ತಿದೆ. ಹೌದು, ಗಿಲ್ಲಿ ಹಿಂದೆ ಒಬ್ರಿಲ್ಲ, ಅಥವಾ ಒಂದು ಊರಿಲ್ಲ, ಅಥವಾ ಒಂದು ತಾಲೂಕಿಲ್ಲ, ಅಥವಾ ಒಂದು ಜಿಲ್ಲೆ ಇಲ್ಲ, ಇಡೀ ಕರ್ನಾಟಕ ಇದೆ. ರೈತನ ಮಗನನ್ನ ಗೆಲ್ಲಿಸೋಕೆ ದೊಡ್ಡ ಸೇನೆ ರೆಡಿಯಾಗಿದೆ. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ಸ್ಪರ್ಧಿಯನ್ನ ಗೆಲ್ಲಿಸೋಕೆ ಈ ಮಟ್ಟಿಗೆ ಸಪೋರ್ಟ್ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಟೀ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ಕ್ಯಾಬ್ಗಳಲ್ಲಿ, ಆಟೋಗಳಲ್ಲಿ ನಾವು ಗಿಲ್ಲಿ ಗೆದ್ರೆ ನಾವು ಫ್ರೀಯಾಗಿ ಜನರ ಸೇವೆ ಮಾಡ್ತೀವಿ ಅವತ್ತಿನ ದಿನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಯಾವ ಮಟ್ಟಿಗೆ ಕ್ರೇಜ್ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮಂಡ್ಯದಿಂದ ಇಂಡಿಯಾವರೆಗೂ, ಅರಮನೆಯಿಂದ ಆರ್ಮಿವರೆಗೂ, ಗಲ್ಲಿಲೂ ಒಂದೇ ಹೆಸರು ಇಲ್ಲೇ ನೋಡಿ. ನಮ್ ಗಿಲ್ಲಿ ಬಾಸ್ಗೆ ಇಡೀ ಎಂಟೈರ್ ಕೇರ್ಪೇಟೆ ಸ್ಟೂಡೆಂಟ್ಗಳೆಲ್ಲ ಗಿಲ್ಲಿ ಬಾಸ್ಗೆ ಓಟು, ಗಿಲ್ಲಿಗೆ ಓಟು ಅಂತ ಒಂದು ವಿಡಿಯೋ ಹಾಕ್ತೀನಿ, ಎಲ್ಲರೂ ಕೂಡ ನೋಡ್ಕೊಂಡ್ ಬನ್ನಿ. ಜೈ ಗಿಲ್ಲಿ. ಶಬರಿಮಲೆ ಮಾಲಾಧಾರಿಗಳು ಕೂಡ ಗಿಲ್ಲಿ ಗೆಲ್ಲಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯದ ತುಂಬೆಲ್ಲ ಗಿಲ್ಲಿ ಪರವಾಗಿ ಬೈಕ್ ರ್ಯಾಲಿ, ಕಾರ್ ರ್ಯಾಲಿಗಳು ನಡೀತಾ ಇವೆ. ಒಬ್ಬ ಸೂಪರ್ ಸ್ಟಾರ್ಗೆ ಸಿಕ್ಕ ಕ್ರೇಜ್ ಗಿಲ್ಲಿಗೆ ಸಿಕ್ತಿದೆ. ಅದಕ್ಕಿಂತ ಹೆಚ್ಚಿನ ಕ್ರೇಜ್ ಅಂತಾನೆ ಹೇಳ್ಬೋದು. ಬೈಕ್, ಕಾರ್ಗಳ ಮೇಲೆ ಗಿಲ್ಲಿ ವಿನ್ ಆಗಬೇಕು ಅನ್ನೋ ಪೋಸ್ಟರ್ಗಳು ಅಂಟಿಸಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದನ್ನು ಯಾರು ಕೂಡ ಗಿಲ್ಲಿ ಪರವಾಗಿ ಇದ್ದವರು ಅದನ್ನು ದುಡ್ಡು ಕೊಟ್ಟು ಮಾಡಿಸ್ತಾ ಇಲ್ಲ, ಗಿಲ್ಲಿ ಅಭಿಮಾನಿಗಳು ಮಾಡ್ತಾ ಇರೋದು. ದೇವಸ್ಥಾನಗಳಲ್ಲಿ ಗಿಲ್ಲಿ ಗೆಲ್ಲಬೇಕು ಅಂತ ಬೇಡಿಕೊಳ್ತಾ ಇದ್ದಾರೆ. ಮಂಡ್ಯದ ರಾಜಕೀಯ ನಾಯಕರು ಈಗ ಗಿಲ್ಲಿ ನಟನ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಗಿಲ್ಲಿ ನಟನಿಗೆ ವೋಟ್ ಮಾಡುವಂತೆ ಬಹಿರಂಗವಾಗಿ ಮನವಿಯನ್ನ ಮಾಡಿದ್ದಾರೆ. ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನ ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ಇನ್ನು ಮಂಡ್ಯದ ಮತ್ತೋರ್ವ ರಾಜಕಾರಣಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಕೂಡ ಗಿಲ್ಲಿ ನಟನ ಪರವಾಗಿ ಪೋಸ್ಟ್ ಕೂಡ ಹಂಚಿಕೊಂಡಿದ್ದಾರೆ. ಅನೇಕರ ಮಧ್ಯೆ ಗಮನ ಸೆಳೆದಿರುವ ಗಿಲ್ಲಿ ನಟ ಇವರು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರ ಗ್ರಾಮದ ರೈತ ಕುಟುಂಬದ ಅಪ್ಪಟ ಗ್ರಾಮೀಣ ಪ್ರತಿಭೆ ಅಂತ ಇವರು ಹಾಡಿ ಹೋಗಲಿದ್ದಾರೆ. ಕೇವಲ ಇಲ್ಲಿ ಮಾತ್ರ ಅಲ್ಲ ಗಿಲ್ಲಿ ಕ್ರೇಜ್ ಇರೋದು, ಫಾರಿನಲ್ಲೂ ಕೂಡ ಗಿಲ್ಲಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್. ಗಿಲ್ಲಿ ಅಭಿಮಾನಿಯೊಬ್ಬರು ಬುರ್ಜ್ ಖಲೀಫಾ ಮುಂದೆ ಗಿಲ್ಲಿ ಫೋಟೋವನ್ನು ಹಿಡಿದು ಸಪೋರ್ಟ್ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಗಿಲ್ಲಿಗೆ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ.
ಗಿಲ್ಲಿ ಇದನ್ನೆಲ್ಲ ದುಡ್ಡು ಕೊಟ್ಟು ಸಂಪಾದನೆ ಮಾಡಿದ್ದಲ್ಲ, ತನ್ನ ಟ್ಯಾಲೆಂಟ್ನಿಂದಲೇ ಸಂಪಾದನೆ ಮಾಡಿದ್ದು. ಬೇರೆಯವ್ರ ಥರ ಗಿಲ್ಲಿ ಆಗಲಿ ಗಿಲ್ಲಿ ಕಡೆಯವರಾಗಲಿ ಹಣ ಕೊಟ್ಟು ಪ್ರಚಾರವನ್ನು ಮಾಡಿಸ್ತಾ ಇಲ್ಲ. ಗಿಲ್ಲಿ ಅಭಿಮಾನಿಗಳು ಸ್ವತಃ ತಮ್ಮ ಖರ್ಚನ್ನು ಹಾಕ್ಕೊಂಡು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ನಿಜವಾದ ಸಕ್ಸಸ್ ಅಂದರೆ. ಗಿಲ್ಲಿಯ ಟ್ಯಾಟೋವನ್ನು ಇದುವರೆಗೆ 3 ಜನ ಹಾಕಿಸ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಸಿದ್ರು. ತನ್ನ ಟ್ಯಾಟೋವನ್ನು ನೋಡಿ ಗಿಲ್ಲಿನೇ ಶಾಕ್ ಆದರು. ಆ ಬಿಗ್ ಬಾಸ್ ಮನೆಯಲ್ಲಿ ಬಂದ ಫ್ಯಾನ್ಸ್ ಕೂಡ ಗಿಲ್ಲಿಗೆ ಅದು ಯಾವ ರೀತಿ ಸಪೋರ್ಟ್ ಮಾಡೋದಂದರೆ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ಗಿಲ್ಲಿ ಗೆದ್ದಾಯ್ತು ಬಿಡಿ, ಅವ್ರಿಗೆ ಕಪ್ ಕೊಡ್ತವ್ರೋ ಬಿಡ್ತವ್ರೋ ಅದು ನೆಕ್ಸ್ಟ್. ಗಿಲ್ಲಿ ಗೆದ್ದಾಯಿತು. ಒಂದು ವೇಳೆ ಗಿಲ್ಲಿ ಗೆದ್ದಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಊಹಿಸಿಕೊಳ್ಳೋದಕ್ಕೆ ಕಷ್ಟ. ಕೆಲವರು ಟಿ ವಿಯನ್ನು ಹೊಡೆದಾಕ್ಬೋದು, ಕೆಲವು ಮೊಬೈಲಲ್ಲಿ ಲೈವ್ ನೋಡ್ತಾ ಅದನ್ನ ಪುಡಿ ಮಾಡ್ಬೋದು, ಪ್ರತಿಭಟನೆಗಳು ಕೂಡ ನೆಕ್ಸ್ಟ್ ಡೇ ಮಾಡ್ಬೋದು. ಗಿಲ್ಲಿ ಗೆಲ್ಲಬೇಕು. ಯಾಕಂದರೆ ಈ ಸಲ ಬಿಗ್ ಬಾಸ್ ಮೂಲಕ ಜನರಿಗೆ 3 ತಿಂಗಳ ಕಾಲ ಮನೋರಂಜನೆಯನ್ನು ನೀಡಿದ್ದು ಗಿಲ್ಲಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ನೋಡುವವರಿಗೆ ಕೆಲಸ ಇಲ್ಲ ಅಂತ ಬೈದವರು ಕೂಡ ಈ ಸಲ ಗಿಲ್ಲಿಗಾಗಿ ಬಿಗ್ ಬಾಸ್ ನೋಡಿದ್ದಾರೆ. ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಮೋದಿಗೊಂದು ಪತ್ರ ಬರೆದಿಲ್ಲ ಬಿಟ್ಟರೆ ಮತ್ತೇನೇನು ಮಾಡಬೇಕು ಎಲ್ಲವನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ಇಲ್ಲಿ ಸುದೀಪ್ ಅವರು ಹೋದಲ್ಲೂ ಕೂಡ ಗಿಲ್ಲಿ ಕ್ರೇಜ್ ಸಖತ್ತಾಗೇ ಇದೆ. ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಕೂಗ್ತಾ ಇದ್ದಾರೆ. ಸಖತ್ತಾಗಿ ಗಿಲ್ಲಿಯನ್ನು ಗೆಲ್ಲಿಸೋಕೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಒಬ್ಬ ರೈತನ ಮಗನಿಗೆ ನಿಜವಾದ ಒಂದು ಸಪೋರ್ಟ್ ಸಿಗ್ತಾ ಇರೋದು ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡುವ ಸಂಗತಿ. ನಿಮಗೆ ಗಿಲ್ಲಿ ಗೆಲ್ಲಬೇಕಾ ಗಿಲ್ಲಿ ಗೆಲ್ಲಬಾರ್ದಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.